ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತು ನಾವು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ವಿಜಯಪುರ ಜಿಲ್ಲೆಯ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ಎಸ್ ಡಿ ಎಫ್ ಡಿ ಪಿ ಸಿ ಪಿ ಎಸ್ ಐ ಮತ್ತು ಕೆ ಪಿ ಎಸ್ ಸಿ ಮತ್ತು ಟಿ ಇ ಟಿಗೆ ಸಂಬಂಧಪಟ್ಟಂಥ ಇದರ ಮೇಲೆ ಪ್ರಶ್ನೆ ಆಗ್ತದೆ. ವಿಜಯಪುರ ಜಿಲ್ಲೆ ಕರ್ನಾಟಕ ದರ್ಶನವನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಅದರಲ್ಲಿ ಮೊದಲಿಗೆ ವಿಜಯಪುರ ಜಿಲ್ಲೆಯನ್ನು ನೋಡ್ತಾ ಹೋಗೋಣ. ವಿಜಯಪುರ ಜಿಲ್ಲೆಯ ವಿಶೇಷತೆ ಬಗ್ಗೆ ನೋಡ್ತಾ ಹೋಗೋಣ. ಈ ಜಿಲ್ಲೆಯಲ್ಲಿ ತಾಳಿಕೋಟಿ ಕದನ ನಡೆದಿರುವಂಥ ನೋಡ್ತೀವಿ, ಅಥವಾ ಇದನ್ನು ರಕ್ಕಸ ತಂಗಡಗಿ ಯುದ್ಧ ಅಂತೇಳಿ ಕೂಡ ಕರೆಯಲಾಗ್ತದೆ. ಈ ಯುದ್ಧ ನಡೆದಿರುವಂಥ ಭೂಮಿ ಯಾವುದತ್ತಂದ್ರೆ ಅದು ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಅಂತೇಳಿ ರಕ್ಕಸ ತಂಗಡಿಗೆ ಅಂತ ಕರಿತೀವಿ. ಈ ಕದನವು 1565 ಜನವರಿ 23ರಂದು ನಡೀತದೆ. ವೆರಿ ಇಂಪಾರ್ಟೆಂಟ್ ನೋಡ್ರಿ, ಪ್ರಶ್ನೆ ಆಗ್ತದೆ. ತಾಳಿಕೋಟಿ ಕದನ ಅಥವಾ ರಕ್ಕಸ ತಂಗಡಿಗೆ ಕದನ ನಡೆದಿರುವಂಥದ್ದು ಯಾವಾಗತ್ತಂದ್ರೆ 1565 ಜನವರಿ 23ರಂದು ನಡೆದಿರುವಂಥದ್ದು. ಈ ಕದನವು ಬಹಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದ ನಡುವೆ ನಡೆಯಿತು. ಈ ರಕ್ಕಸ ತಂಗಡಗಿ ಅಥವಾ ತಾಳಿಕೋಟಿ ಕದನ ನಡೆದಿರುವಂಥದ್ದು ಬಹಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದ ನಡುವೆ ನಡೆದಿರುವಂಥದ್ದು. ಇದರಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸೋಲಾಗ್ತದೆ ಮತ್ತು ಬಹಮನಿ ಸುಲ್ತಾನರು ಇಲ್ಲಿ ಗೆಲುವನ್ನು ಇವರಿಗೆ ಅಂತಂದ್ರೆ ಗೆಲುವಾಗ್ತದೆ. ವಿಜಯನಗರ ಸಾಮ್ರಾಜ್ಯಕ್ಕೆ ಸೋಲಾಗ್ತದೆ. ಈ ಕದನ ನಡೆಯುತ್ತಿದ್ದಾಗ ವಿಜಯನಗರ ಸಾಮ್ರಾಜ್ಯದ ಅರಸ ಯಾರಂತಂದ್ರೆ ಸದಾಶಿವರಾಯ ಇದ್ದನು ಅಂಥೇಳಿ ನೋಡ್ರಿ. ವೆರಿ ಇಂಪಾರ್ಟೆಂಟ್. ಈ ರಕ್ಕಸ ತಂಗಡಿಗೆ ಅಥವಾ ತಾಳಿಕೋಟಿ ಕದನ ನಡೆದಿರುವಂಥ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸರು ಯಾರಾಗಿತ್ತಂದ್ರೆ ಸದಾಶಿವರಾಯ ಆಗಿದ್ದರು ಅಂಥೇಳಿ. ಈ ಯುದ್ಧದ ನಾಯಕತ್ವವನ್ನು ಈ ರಕ್ಕಸ ತಂಗಡಿಗೆ ಅಥವಾ ತಾಳಿಕೋಟಿ ಕದನದ ಈ ಒಂದು ಯುದ್ಧದ ನಾಯಕತ್ವವನ್ನು ಅಳಿಯ ರಾಮರಾಯ ವಹಿಸಿಕೊಂಡಿದ್ದನು ಅಂತ ನೋಡ್ತೀವಿ. ಯಾರು? ಅಳಿಯ ರಾಮರಾಯ. ಪ್ರಶ್ನೆ ಆಗ್ತದೆ ನೋಡ್ರಿ. ರಕ್ಕಸ ತಂಗಡಿಗೆ ಅಥವಾ ತಾಳಿಕೋಟಿ ಕದನದ ಈ ಯುದ್ಧದ ಒಂದು ನಾಯಕತ್ವವನ್ನು ವಹಿಸಿಕೊಂಡವರು ಯಾರಂತಂದ್ರೆ ಅಳಿಯ ರಾಮರಾಯ. ಭಾರತದ ಅತಿ ದೊಡ್ಡ ಗುಮ್ಮಟವಾದ ಗೋಲ ಗುಮ್ಮಟವು ಎಲ್ಲಿ ಕಂಡು ಬರ್ತದಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಅದು ಮೊದಲಿಗೆ ಬಿಜಾಪುರ ಇತ್ತು, ಈಗ ವಿಜಯಪುರ ಮಾಡಿರುವಂಥದ್ದು. ಭಾರತದ ಅತಿ ದೊಡ್ಡ ಗುಮ್ಮಟವಾದ ಗೋಲ ಗುಮ್ಮಟವು ವಿಜಯಪುರ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಈ ಕಟ್ಟಡವನ್ನು ಮೊಹಮ್ಮದ್ ಆದಿಲ್ ಶಾಹಿ ಕಟ್ಟಿಸಿದನು. ಪ್ರಶ್ನೆ ಆಗ್ತದೆ ನೋಡ್ರಿ. ಭಾರತದ ಅತಿ ದೊಡ್ಡ ಗುಮ್ಮಟವಾದಂಥ ಗೋಲು ಗುಮ್ಮಟ ಎಲ್ಲಿ ಕಂಡು ಬರ್ತದಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ. ಈ ಒಂದು ಕಟ್ಟಡವನ್ನು ಕಟ್ಟಿಸಿದವರು ಯಾರಂತಂದ್ರೆ ಮೊಹಮ್ಮದ್ ಆದಿಲ್ ಶಾ ಕಟ್ಟಿಸಿದನು ಅಂತೇಳಿ ನೋಡ್ತೀವಿ. ಇಲ್ಲಿ ಮೊಹಮ್ಮದ್ ಆದಿಲ್ ಶಾನ ಸಮಾಧಿ ಕಂಡು ಬರ್ತದೆ. ಈ ಒಂದು ಗೋಲು ಗುಮ್ಮಟದಲ್ಲಿ ಮೊಹಮ್ಮದ್ ಆದಿಲ್ ಶಾನ ಸಮಾಧಿ ಕಂಡು ಬರುವಂಥದ್ದು ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ, ವಿಜಯಪುರದಲ್ಲಿರುವ ಇಬ್ರಾಹಿಂ ರೋಜಾವನ್ನು ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಕರೆಯಲಾಗ್ತದೆ. ವೆರಿ ಇಂಪಾರ್ಟೆಂಟ್ ನೋಡ್ರಿ. ದಕ್ಷಿಣ ಭಾರತದ ತಾಜ್ ಮಹಲ್ ಯಾವುದಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಕಂಡುಬರುವಂಥ ಇಬ್ರಾಹಿಂ ರೋಜಾವನ್ನು ಎಂತಂದ್ರೆ ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಕರೆಯಲಾಗ್ತದೆ. ಇದನ್ನು ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಕಟ್ಟಿಸಿದನು. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಈ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತೇಳಿ ಕರೆಯುವಂಥ ಇಬ್ರಾಹಿಂ ರೋಜಾವನ್ನು ಕಟ್ಟಿಸಿದವರು ಯಾರಂತಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಂಥೇಳಿ. ಯಾರು? ಇಬ್ರಾಹಿಂ ಆದಿಲ್ ಶಾ. ಎರಡನೇ ಇಬ್ರಾಹಿಂ ಆದಿಲ್ ಶಾ ಅವರು ಕಟ್ಟಿಸಿರುವಂತ ನೋಡ್ತೀವಿ. ಇನ್ನು ನೆಕ್ಸ್ಟ್ ಬಸವನ ಬಾಗೇವಾಡಿ, ಇದು ಬಸವಣ್ಣವರ ಜನ್ಮಸ್ಥಳವಾಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಬಸವನ ಬಾಗೇವಾಡಿ ಬಸವಣ್ಣವರ ಜನ್ಮಸ್ಥಳವಾಗಿರುವಂಥದ್ದು. ಇದನ್ನು ಈ ವಿಜಯಪುರ ಜಿಲ್ಲೆಯನ್ನು ಕರ್ನಾಟಕದ ಪಂಜಾಬ್ ಎಂದು ಕರೆಯಲಾಗ್ತದೆ. ವಿಜಯಪುರ ಜಿಲ್ಲೆಯನ್ನು ಕರ್ನಾಟಕದ ಪಂಜಾಬ್ ಅಂಥೇಳಿ ಕರೆಯಲಾಗ್ತದೆ. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಈ ವಿಜಯಪುರ ಜಿಲ್ಲೆಯಲ್ಲಿ ಕೂಡ್ಗಿ ಉಷ್ಣ ವಿದ್ಯುತ್ ಸ್ಥಾವರ ಕಂಡುಬರುವಂತೆ ನೋಡ್ತೀವಿ. ಕೂಡ್ಗಿ ಉಷ್ಣ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಲಾಗಿದೆ. ಈ ವಿಜಯಪುರ ಜಿಲ್ಲೆಯಲ್ಲಿ ಮಹಿಳಾ ವಿಶ್ವವಿದ್ಯಾಲಯವನ್ನು 2003ರಲ್ಲಿ ಸ್ಥಾಪಿಸಲಾಗಿದೆ. ಇದಕ್ಕೆ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಎಂದು 2017ರಲ್ಲಿ ಮರುನಾಮಕರಣ ಮಾಡಲಾಗಿರುವಂಥದ್ದು ನೋಡ್ತೀವಿ. ಇನ್ನು ಈ ಒಂದು ವಿಜಯಪುರ ಜಿಲ್ಲೆಯಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಆಲಿಮಟ್ಟಿ ಜಲಾಶಯ ಕಂಡುಬರ್ತದೆ. ಇದನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಎಂದು ಕೂಡ ಕರೆಯಲಾಗ್ತದೆ. ಕೃಷ್ಣಾ ನದಿಗೆ ಅಡ್ಡಲಾಗಿ ಈ ಒಂದು ಆಲಿಮಟ್ಟಿ ಜಲಾಶಯವನ್ನು ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯವನ್ನು ಕಟ್ಟಿರುವಂಥದ್ದು ನೋಡ್ತೀವಿ. ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವಂಥ ಜಿಲ್ಲೆ ಯಾವುದಂತಂದ್ರೆ ಅದು ವಿಜಯಪುರ ಜಿಲ್ಲೆ ಅಂಥೇಳಿ ನೋಡ್ತೀವಿ. ಯಾವುದು? ವಿಜಯಪುರ ಜಿಲ್ಲೆ ಅತ್ಯಂತ ಕಡಿಮೆ ಅಂದರೆ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂಥದ್ದು ನೋಡ್ತೀವಿ. ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ನವರಸಪುರ ಉತ್ಸವ ಕಂಡುಬರ್ತದೆ. ವೆರಿ ಇಂಪಾರ್ಟೆಂಟ್ ನೋಡ್ರಿ.
ವಿಜಯಪುರ ಜಿಲ್ಲೆಯಲ್ಲಿ ನವರಸಪುರ ಉತ್ಸವ ಕಂಡುಬರ್ತದೆ. ನವರಸಪುರ ಉತ್ಸವವು ಸಂಗೀತಕ್ಕೆ ಸಂಬಂಧಪಟ್ಟಿದೆ. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿರಿ. ನವರಸಪುರ ಅಂತಂದ್ರೆ ಈ ಒಂದು ಉತ್ಸವ ಸಂಗೀತಕ್ಕೆ ಸಂಬಂಧಪಟ್ಟಿರುವಂತ ನೋಡ್ತೀವಿ. ಇನ್ನು ಈ ವಿಜಯಪುರ ಜಿಲ್ಲೆಯನ್ನು ಕರ್ನಾಟಕದಲ್ಲಿ ಪಂಚ ನದಿಗಳ ಜಿಲ್ಲೆ ಅಂತ ಕರಿತೀವಿ. ಕರ್ನಾಟಕದ ಪಂಜಾಬ್ ಅಂತ ಕರಿತೀವಿ ನಾವು ಇದನ್ನು. ಕರ್ನಾಟಕದಲ್ಲಿ ಪಂಚ ನದಿಗಳ ಜಿಲ್ಲೆ ಅಂಥೇಳಿ ವಿಜಯಪುರ ಜಿಲ್ಲೆಯನ್ನು ಕರಿತೀವಿ. ಈ ಒಂದು ಜಿಲ್ಲೆಯಲ್ಲಿ ಹರಿಯುವಂಥ ನದಿಗಳು ಯಾವತ್ತಂದ್ರೆ ಪಂಚ ನದಿಗಳು ಅಂತ ಕರಿತೀವಿ. 5 ನದಿಗಳು ಹರಿಯುವುದರಿಂದ ಇದನ್ನು ಪಂಚ ನದಿಗಳ ಜಿಲ್ಲೆ ಅಂತ ಕರಿತೀವಿ. ಈ ನದಿಗಳು ಯಾವತ್ತಂದ್ರೆ ಕೃಷ್ಣಾ ನದಿ ಹರಿತದೆ, ಮಲಪ್ರಭಾ ನದಿ, ಘಟಪ್ರಭಾ ನದಿ, ದೋಣಿ, ಭೀಮಾ ನದಿಗಳು. ಈ 5 ನದಿಗಳು ವಿಜಯಪುರ ಜಿಲ್ಲೆಯಲ್ಲಿ ಹರಿಯುವುದರಿಂದ ಕರ್ನಾಟಕದ ಪಂಚ ನದಿಗಳ ಜಿಲ್ಲೆ ಅಂತೇಳಿ ಕರಿತೀವಿ. ಕರ್ನಾಟಕದ ಪಂಜಾಬ್ ಎಂದು ಕೂಡ ನಾವು ವಿಜಯಪುರ ಜಿಲ್ಲೆಯನ್ನು ಕರೆಯುವಂಥದ್ದು ನೋಡ್ತೀವಿ. ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಕಂಡುಬರುವಂಥ ಅಸರ್ ಮಹಲ್, ಗಗನ್ ಮಹಲ್, ಗೋಲ್ ಗುಮ್ಮಟ್, ಇಬ್ರಾಹಿಂ ರೋಜಾ, ಬಾರಾ ಕಮಾನ್ ಎಂಬ ಕಟ್ಟಡಗಳು ಕಂಡುಬರುವಂತ ನೋಡ್ತೀವಿ. 1956ಕ್ಕಿಂತ ಮುಂಚೆ ಮುಂಬೈ ಪ್ರಾಂತದಲ್ಲಿ ಇತ್ತು ಅಂತ ನೋಡ್ತೀವಿ. ಈ ವಿಜಯಪುರ ಜಿಲ್ಲೆ ಮುಂಬೈ ಪ್ರಾಂತದಲ್ಲಿ ಇತ್ತು 1956ಕ್ಕಿಂತ ಮುಂಚೆ. ಇಂಡಿ ತಾಲೂಕಿನ ಸಾಲೋಟಗಿ ರಾಷ್ಟ್ರಕೂಟರ ಶಿಕ್ಷಣ ಕೇಂದ್ರವಾಗಿತ್ತು ನೋಡ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ವಿಜಯಪುರ ಜಿಲ್ಲೆಯಲ್ಲಿ ಕಂಡುಬರುವಂಥ ಇಂಡಿ ತಾಲೂಕಿನ ಸಾಲೋಟಗಿ ರಾಷ್ಟ್ರಕೂಟರ ಶಿಕ್ಷಣ ಕೇಂದ್ರವಾಗಿತ್ತು. ಕರ್ನಾಟಕದಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ಜಿಲ್ಲೆ ಯಾವುದಂತಂದ್ರೆ ಅದು ವಿಜಯಪುರ ಜಿಲ್ಲೆ ಅಂತೇಳಿ ನೋಡ್ತೀವಿ. ಯಾವುದು? ವಿಜಯಪುರ ಜಿಲ್ಲೆ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವಂಥ ಜಿಲ್ಲೆ ಅಂತ ಕರಿತೀವಿ ವಿಜಯಪುರ ಜಿಲ್ಲೆಯನ್ನು. ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಜೋಳ ಬೆಳೆಯುವ ಜಿಲ್ಲೆ ಯಾವುದಂತಂದ್ರೆ ಅದು ಕೂಡ ವಿಜಯಪುರ ಜಿಲ್ಲೆ ಅಂತೇಳಿ ನೋಡ್ತೀವಿ. ಯಾವುದು? ವಿಜಯಪುರ ಜಿಲ್ಲೆ. ಇದು ಕೂಡ ಅಂತಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜೋಳ ಬೆಳೆಯುವಂಥ ಜಿಲ್ಲೆ ಅಂತೇಳಿ ನೋಡ್ತೀವಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಲ್ಲಿವರೆಗೆ ನಾವು ಈ ಒಂದು ವಿಡಿಯೋದಲ್ಲಿ ವಿಜಯಪುರ ಜಿಲ್ಲೆಯ ಬಗ್ಗೆ ಸಂಕ್ಷಿಪ್ತವಾದ ನಾವು ಮಾಹಿತಿಯನ್ನು ತಿಳಿದುಕೊಂಡಿದ್ದೆವು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆದ್ರಿ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೀಗೆ ನಾವು ಕರ್ನಾಟಕ ದರ್ಶನವನ್ನು ಈ ಒಂದು ನಾವು ಸಂಚಿಕೆಯಲ್ಲಿ ಅಧ್ಯಯನ ಮಾಡ್ತಾ ಹೋಗೋಣ. ಮೊದಲಿಗೆ ನಾವು ವಿಜಯಪುರ ಜಿಲ್ಲೆಯನ್ನು ಅಧ್ಯಯನ ಮಾಡಿದ್ದೀವಿ. ನೆಕ್ಸ್ಟ್ ಅಂತಂದ್ರೆ ಇನ್ನುಳಿದ ಜಿಲ್ಲೆಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಧನ್ಯವಾದಗಳು.